ಇವ್ರು ಕೊಡೋಂಥ 1 ಕೋಟಿ 2 ಕೋಟಿ ಹಣ ತಗೊಂಡು ನಾವೇನು ಮಾಡಬೇಕು? ನಮಗೆ ಉದ್ಯೋಗ ಕೊಡ್ತಾರಾ? ಆಯ್ತು, ನಮಗೆ ಸರ್ಕಾರಿ ಉದ್ಯೋಗ ಕೊಡ್ತಾರಾ? ಅವ್ರ ಪ್ರಶ್ನೆ. ಕೊಡಕ್ ಸಾಧ್ಯ ಇಲ್ಲ. ಮತ್ತೆ ನಮ್ಗೇನ್ ಮಾಡ್ತಾರೆ? ಬೇರೆ ಜಮೀನ್ ಕೊಡ್ತಾರಾ? ಇಲ್ಲ, ಕೊಡಕ್ ಸಾಧ್ಯನೇ ಇಲ್ಲ. ಕೊಡಕ್ ಸಾಧ್ಯನೇ ಇಲ್ಲ. ಮತ್ತೆ ಹಣ ತಗೊಂಡು ಊರ್ ಬಿಟ್ಟು ಹೋಗಿ ಅಂತ ಹೇಳೋ ಅಂತ ಒಂದು ವ್ಯವಸ್ಥಿತ ಸಂಚನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಇದು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತೀನಿ, ನೋಡಪ್ಪ, ನಿನಗೆ ಇದರಿಂದ ಲಾಭ ಇಲ್ಲ ಅಂದ್ರೆ ಯಾಕೆ ಮಾಡ್ತೀಯ? ರೈತರು ಹೇಳ್ತಾ ಇದ್ದಾರೆ ಇದಕ್ಕೆ ನನಗೆ ಜಮೀನ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರು ಜಮೀನ್ ಕೊಡಲ್ಲ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಲೇಔಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಂಗಾರೆ ಲಾಭ ಯಾರಿಗೆ? ರೈತರಿಗ ನಿಮಗ? ಜಮೀನ್ ಅವ್ರದ್ದು. ಅದರಲ್ಲಿ ಲಾಭ ಮಾಡಕ್ಕೆ ಹೊರಟಿರೋದು ಡಿ ಕೆ ಶಿವಕುಮಾರ್ ಅವರು. ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 1 ತಿಂಗಳ ಸಾಧನೆ ಏನು ಅಂತ ಡಿ ಕೆ ಶಿವಕುಮಾರ್ ಅವರು ಏನಾನ ಕ್ಯಾಲೆಂಡರ್ ಹಾಕೊಂಡ್ರೆ ಮಾಧ್ಯಮದವರು ಬರೀತಾರೆ. 1 ತಿಂಗಳ ಸಾಧನೆ, 1 ವರ್ಷದ ಸಾಧನೆ. ಡಿ ಕೆ ಶಿವಕುಮಾರ್ ಏನ್ ಬರೀತೀರಾ? 1 ತಿಂಗಳ ಸಾಧನೆ ರಿಯಲ್ ಎಸ್ಟೇಟ್, ಕರ್ನಾಟಕವನ್ನ ರಿಯಲ್ ಎಸ್ಟೇಟ್ ಮಾಡಿದ ಮುಖ್ಯಮಂತ್ರಿ ಅಂತ ಬರ್ಸ್ಕೊಂತೀರಾ? ಏನಾದ್ರೂ ಜನಕ್ಕೆ ಉಪಯೋಗ ಆಗುವಂತ ನೀರಾವರಿ ಯೋಜನೆನ ತಂದಿದ್ದೀರಾ ರೈತರಿಗಲ್ಲಿ? ಏನಾದ್ರೂ ಮೇಕೆದಾಟು ಏನು ಅಳ್ಳಾಡಿದ್ದೆ, ತಳ್ಳಾಡಿದ್ದೆ. ಇವಾಗ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ತಳ್ಳಾಡೋದೆಲ್ಲ. ಮೇಕೆದಾಟು ಮಾಡಿದ್ರ ಏನಾಯ್ತು? ಮೇಕೆದಾಟು, ಮೇಕೆನೂ ಇಲ್ಲ, ದಾಟು ಇಲ್ಲ, ನೀರು ಇಲ್ಲ. ಇವತ್ತು ಬಿಡದಿ ಯೋಜನೆ ಮಾಡಿ ಲೂಟಿ ಹೊಡೆದು DLFಗೆ ಅವಕಾಶ ಮಾಡಿಕೊಡಕ್ಕೆ ಹೊರಟಿದ್ದೀರಾ. ಮತ್ತೆ ಅವ್ರನ್ನ ಕರೆಯೋದು, ಯಾರೋ ಕಾಂಟ್ರಾಕ್ಟರ್ ಕರೆಯೋದು. ಕಾಂಟ್ರಾಕ್ಟರ್ಗೆ ಉಪಯೋಗ ಹೊರತು ರೈತರಿಗೆ ಯಾರಿಗೂ ಉಪಯೋಗ ಇಲ್ಲ. ಈಗ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸುಮಾರು 7 ರಿಂದ 8 ಲಕ್ಷ ಸೈಟ್ ಖಾಲಿ ಇದೆ. 7 ರಿಂದ 8 ಲಕ್ಷ ಸೈಟು ಖಾಲಿ ಬಿದ್ದಿದೆ. ಈಗ ಶಿವರಾಮ ಕಾರಂತರದು, ಕೆಂಪೇಗೌಡ ಲೇಔಟು ಖಾಲಿ ಎಲ್ಲ ಕಡೆ. ಇಲ್ಲಿ ಯಾಕೆ ಮಾಡ್ತಾ ಇದ್ದೀರಾ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಇದು ಇವತ್ತು ರೈತರು ಕೇಳೋಂತ ಪ್ರಶ್ನೆ. ಇದಕ್ಕೆಲ್ಲ ಉತ್ತರ ಡಿ ಕೆ ಶಿವಕುಮಾರ್ ಅವರು ಕೊಡಬೇಕಾಗಿತ್ತು. ಅವ್ರು ಕೊಟ್ಟಿದ್ದೇನು? ಅವ್ರು ಪ್ರೆಸ್ ಮೀಟ್ ಮಾಡಿ ಕೊಟ್ಟಿದ್ದೇನು? 2 ಕುಮಾರಸ್ವಾಮಿ ಜಮೀನ್ ಎಲ್ಲೆಲ್ಲಿದೆ, ಅಕ್ಕನ ಜಮೀನ್ ಎಲ್ಲೆಲ್ಲಿದೆ, ನನ್ನ ಜೈಲ್ ಕಳಿಸುವಂತ ಪ್ರಯತ್ನ ಮಾಡ್ತಾವ್ರೆ, ಪರ್ಕೆ ತಗೊಂಡು ಹೊಡೀರಿ. ಇಷ್ಟು ಬಿಟ್ರೆ ಅವರ ಪ್ರೆಸ್ ಮೀಟ್ ಅಲ್ಲಿ ಏನಿತ್ತು? ಏನು ಇರಲಿಲ್ಲ. ಪ್ರೆಸ್ ಮೀಟ್ ಅಲ್ಲಿ ಏನು ಹೇಳ್ಬೇಕಾಯ್ತು? ರೈತರಿಗೆ ವಿರೋಧವಾದಂತ ಈ ಡಿ ಕೆ ಶಿವಕುಮಾರ್ ರೈತರಿಗೆ ವಿರೋಧವಾದಂತ ಕೆಲಸನ ಮಾಡಲ್ಲ. ನೀವು ಬೇಡ ಅಂತ ಹೇಳಿದ್ರ ನಾನು ಆ ಪ್ರಾಜೆಕ್ಟ್ ಅನ್ನ ಮುಟ್ಟಕ್ ಹೋಗಲ್ಲ ಅಂತ ಹೇಳ್ಬೇಕಾಯ್ತು. ಹೇಳಿದ್ದೀರಾ ನೀವು? ಹೇಳೇ ಇಲ್ಲ. ಹಠ ಅಂದ್ರೆ ಹಠ. ಆ ದುರ್ಯೋಧನ ಹಂಗೆ ಮಾಡಿ ಹಠ ಮಾಡಿ ರಾಜ್ಯ ಕಳ್ಕಂಡ. ಆ ರಾವಣ ಹಂಗೆ ಮಾಡಿ ಲಂಕನ್ ಕಳ್ಕಂಡ. ಡಿ ಕೆ ಶಿವಕುಮಾರ್ ಹಿಂಗೆ ಮಾಡಿ ಕರ್ನಾಟಕನ ಕಳ್ಕಂತ ಇದ್ರು. ಆದಷ್ಟು ಬೇಗ ಹೊರಟೋಗ್ತದೆ. ಯಾಕಂದ್ರೆ ಅವ್ರ ಕ್ಯಾಬಿನೆಟ್ ಕೊಲೀಗ್ ಎಲ್ಲ ವಿರುದ್ಧ ಇದ್ದಾರೆ ಈ ಪ್ರಾಜೆಕ್ಟ್ ವಿರುದ್ಧವಾಗಿ. ಯಾಕೆ ಇಷ್ಟೊಂದು ಜನ? ಇಂಟೆಲಿಜೆನ್ಸಿ ರಿಪೋರ್ಟ್ ಹೋಗಿದೆ, ಇದು ಹಿಂಗೆ ಕಂಟಿನ್ಯೂ ಆದ್ರೆ ಕಾಂಗ್ರೆಸ್ಗೆ 20 ರಿಂದ 25 ಸೀಟು ಡಮಾರ್ ಅಂತ ಹೇಳಿದ್ದಾರೆ. ಇಂಟೆಲಿಜೆನ್ಸ್ ಡಮಾರ್ ಅಂತ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ ಈ ಭಾಗದಲ್ಲಿ ಎಲ್ಲೂ ವೋಟ್ ಬೀಳಲ್ಲ ಅವ್ರಿಗೆ ಅಂತ ಹೇಳಿದ್ದಾರೆ. ಇಷ್ಟಾದ್ರೂ ಹಠ ಹಿಡಿತೆ ಅಂದ್ರೆ ಅದರಲ್ಲಿ ಎಷ್ಟು ಕೋಟಿ ಡೀಲ್ ಇರ್ಬೇಕು, ಎಷ್ಟು ಕೋಟಿ ಲಂಚ ಬರ್ಬೋದು, ಎಷ್ಟು ಕೋಟಿ ನೀವು ಕೇಂದ್ರಕ್ಕೆ ಕಳಿಸುವಂತ ವ್ಯವಸ್ಥೆ ಮಾಡಿರ್ಬೋದು. ಇದೆಲ್ಲ ಪ್ರಶ್ನೆಗಳನ್ನ ಜನ ಕೇಳ್ತಾ ಇದ್ದಾರೆ, ರಾಜ್ಯದ ಜನ ಕೇಳ್ತಾ ಇದ್ದಾರೆ, ಪ್ರಜ್ಞಾವಂತ ಜನ ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದೆ. ಅದಕ್ಕೋಸ್ಕರ ಈಗಾಗಲೇ ರಾಜ್ಯದ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ, ಪಾದಯಾತ್ರೆಯನ್ನು ಕೂಡ ಬಿಡದಿಯಿಂದ ಬೆಂಗಳೂರವರೆಗೂ ಪಾದಯಾತ್ರೆಯನ್ನ 1000 ಜನ
ಕಾರ್ಯಕರ್ತರೊಂದಿಗೆ ರೈತರೊಂದಿಗೆ ಪಾದಯಾತ್ರೆಯನ್ನು ಮಾಡುವಂಥ ತೀರ್ಮಾನವನ್ನು ಈಗಾಗಲೇ ರಾಜ್ಯ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ಇದು ಬಿಡದಿ ಒಂದೇ ಅಲ್ಲ, ಇಡೀ ಕರ್ನಾಟಕದ ರೈತರಿಗೆ ಮೆಸೇಜ್ ಹೋಗುತ್ತೆ.